ಕರ್ನಾಟಕದ ಮಂಡ್ಯ ಜಿಲ್ಲೆಯ ಗುರುವನ್ನ ಒಬ್ಬ ಸೈನಿಕರು ಕೂಡ ಹುತಾತ್ಮರಾದರು. ವಿಶೇಷವಾಗಿ ಕನ್ನಡ ನಾಡು ಯಾವತ್ತೂ ಕೂಡ ದೇಶದ ಐಕ್ಯತೆ ಮತ್ತು ಭದ್ರತೆಗೆ ತನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಇನ್ನಷ್ಟು ನಮ್ಮ ಸೈನಿಕರಿಗೆ ಬಲವನ್ನು ತುಂಬುತ್ತಾ ಇವತ್ತಿನ ಆ ಒಂದು ದಿನನ ಏನು ಇವತ್ತು ಫೆಬ್ರವರಿ 14 ಅಂದ್ರೆ ಜನರಲಿ ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇ ಅಂತ ಅಂದ್ರೆ ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿನ ನಾವು ಬೆಳೆಸೋದು ಬೇಡ. ನಮ್ಮ ಭಾರತದ ಏನು ಸನಾತನ ಧರ್ಮ ಇದೆಯೋ ಅದರನ್ನ ನಾವು ಕಾಪಾಡ್ಕೊಳ್ಳೋಣ. ಮತ್ತು ಇವತ್ತಿನ ಸೈನಿಕರ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನ ನಾವು ಎಲ್ಲರೂ ಸೇರಿ ಇವತ್ತು ಈ ಅಶ್ವವೇಗ ಚಾನೆಲ್ ಸಿಬ್ಬಂದಿಯವರು ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ರಾಷ್ಟ್ರದ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಿಂದೆನೂ ಮಾಡ್ಕೊಂಡು ಬಂದಿದ್ದೀವಿ. ಇದು ಕೂಡ ಯಾರು ರಾಷ್ಟ್ರಪ್ರೇಮಿಗಳಾದವರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದರು. ಹುತಾತ್ಮರನ್ನೆಲ್ಲ ದೈವತ್ವದ ಕಲ್ಪನೆ ಇಟ್ಕೊಂಡು ನಾವು ಆರಾಧಿಸ್ತಾ ಬಂದಿದ್ದು ನಮ್ಮ ದೇಶದ ಸಂಸ್ಕೃತಿ. ಅದರಿಂದ ಇವತ್ತು ಕೂಡ ನಮ್ಮ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ನೋವಿನ ನೆನಪಾಗಿ ಅವರುಗಳಿಗೆ ಸದ್ಗತಿ ಸಿಗಲಿ ಎಂಬ ಪ್ರಾರ್ಥನೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ 1 ನಿಮಿಷ ಮೌನವಾಗಿದ್ದು ಅವರ ಚೈತನ್ಯಗಳಿಗಾಗಿ ಪ್ರಾರ್ಥನೆ ಸಲ್ಲಿಸಿ.